ಬಾಲಗ್ರಹ ಬಂದ್ಬಿಡ್ತು. ಕಟ್ಟು, ಕೈ ಕಟ್ಟು, ಮೂಗು ಕಟ್ಟು, ಕಾಲು ಕಟ್ಟು, ಸೊಂಡು ಕಟ್ಟು, ಕಪ್ಪು ಕಟ್ಟು, ಬೆಳ್ಳು ಕಟ್ಟು, ಕೆಂಪು ಕಟ್ಟು, ಇಲ್ಲೊಂದು ಕಾಲಿಗೊಂದು ಹಾಕೋದು, ದೃಷ್ಟಿ ಆಗ್ಬಿಡ್ತದೆ. ಈ ವ್ಯರ್ಥವಾದ ಕಾರ್ಯಗಳೇ ನಿಮ್ಮನ್ನು ಕಾಯ್ತದೆ ಎಂಬುದ ಮೂಢನಂಬಿಕೆಯಲ್ಲಿದ್ದ ನಿಮ್ಮನ್ನು ತನ್ನ ಸ್ವಂತ ರಕ್ತದಿಂದ ಇವುಗಳೆಲ್ಲದರಿಂದ ಆತನು ವಿಮೋಚಿಸಿದ್ದ. ಎಂಥ ಮೂಢನಂಬಿಕೆ! ಒಂದು ಚಿಕ್ಕ ಮೈ, ಒಂದು ಮಗುವಿನ ದೃಷ್ಟಿ ಬರದಂತೆ ಕಾಯ್ತದೆಂಬ ನಂಬಿಕೆ ಇಡುವ ನಿನ್ನ ಮೂಢನಂಬಿಕೆಗಿಂತ ಯೇಸು ಕ್ರಿಸ್ತನ ಮೇಲಿರುವ ರಕ್ತದ ನಂಬಿಕೆ ಹೆಂಗಿರ್ಬೇಕು ಯೋಚನೆ ಮಾಡಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹೌದಾ ಇಲ್ಲ ರೀ? ಕೈಗೆ ಒಂದು ಹಗ್ಗ ಕಟ್ಟೋದ್ರ ಮೂಲಕ ಮಗು ಅಳೋದಿಲ್ಲ, ಅದು ಭಯ ಪಡೋದಿಲ್ಲ ಎಂಬುದಾಗಿ ಮೂಢನಂಬಿಕೆಯಲ್ಲಿ ಹೋಗಿ ಸೈತಾನಿಗೆ ಗುಲಾಮತನದಲ್ಲಿ ಮತ್ತೆ ಸಿಕ್ಕಿಕೊಳ್ಳೋಕ್ಕಿಂತ ಯೇಸು ಕ್ರಿಸ್ತನ ರಕ್ತದಿಂದ ನನಗೆ ವಿಮೋಚನೆ ಎಂಬುದಾಗಿ ಯಾಕೆ ನಂಬಿಕೆ ಇಡಬಾರ್ದು? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರೈಟ್, ಓದ್ಕೊಳ್ಳೋಣ. ರೋಮರ್ ಬರೆದ ಪತ್ರಿಕೆ 3:24 ವಚನ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲಿ ಹೇಳ್ತದೆ, ಬೀಯಿಂಗ್ ಜಸ್ಟಿಫೈಡ್ ಆಸ್ ಅ ಗಿಫ್ಟ್ ಬೈ ಹಿಸ್ ಗ್ರೇಸ್ ಥ್ರೂ ರಿಡೆಂಪ್ಷನ್. ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯಿಂದಲೇ. ಈಗ ನಾವು ನೀತಿವಂತರಾಗಿದ್ದೇವಾ, ಪಾಪಿಗಳಾಗಿದ್ದೇವಾ? ಈಗ ನೀತಿವಂತರು ಅಂತ ಡಿಕ್ಲೇರ್ ಆಯ್ತಾ, ಇಲ್ಲ ಆಗ್ಬೇಕಾ? ಇಲ್ಲ ಸತ್ತ ಮೇಲೆ ಹೆಣದ ಹತ್ರ ನಿಂತ್ಕೊಂಡು ನೀನು ಎಷ್ಟು ಪ್ರಾರ್ಥನೆ ಮಾಡಿದೆ, ಎಷ್ಟು ಬೈಬಲ್ ಓದಿದೆ, ಎಷ್ಟು ಕಾಣಿ ಕೊಟ್ಟೆ, ದಸಮ ಕೊಟ್ಟೆ, ಏನು ಚರ್ಚಿಗೆ ಬಂದು ಎಲ್ಲ ಮಾಡಿ ಹೆಂಗೆಲ್ಲ ನಡೆದೆ, ಆಮೇಲೆ ನಿರ್ಣಯಿಸ್ತಾರೋ? ಈಗಲೇ ನಿರ್ಣಯಿಸ್ಬಿಟ್ಟಿದ್ದಾರೋ? ಕೈಗಳ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಹಲ್ಲೆಲೂಯಾ.